ನೀನು ಯಾರನ್ನ ಕೇಳಿರೆ ನಾನೇ ಇಷ್ಟಪಟ್ಟು ಅದೇ ಅಂತಂದೇಳಿ ಹೇಳು. ಹಂಗ ಇಲ್ಲೇ ಜನಗಳು ಸುಮ್ಮನೆ ಇರಲ್ಲ, ಮಾತಾಡಿಸ್ತಿರ್ತಾರೆ. ಯಾರನ್ನ ಕೇಳಿದರೆ ಸುಮ್ಮನೆ ಜಾಸ್ತಿಯ ಮಾತಾಡೋಕೆ ಹೋಗಬೇಡ. ಅವರು ಇಂಥ ವಯಸ್ಸಾದವ್ರಿಗೆ ಇಂಥ ಹುಡುಗಿನ ಹೆಂಗೆ ಕೊಟ್ಟರು ಅಂತಂದೇಳಿ ಮಾತಾಡ್ತಿರ್ತಾರೆ. ಅವ್ರ ಮಾತಿಗೆ ಏನು ಕಿವಿ ಕೊಡೋಕೆ ಹೋಗಬೇಡ ನೀನು. ಈಗ ನಿನ್ಗೆ ಏನಾನ ಬೇಕಾದರೆ ನನಗೆ ಹೇಳು, ನಾನು ಕೊಡಿಸ್ತೀನಿ. ಏನು ಬೇಕಂದ್ರೂ ನನ್ನ ಕೇಳು, ನಾನು ತಗೊಂಬಂದು ಕೊಡ್ತೀನಿ. ನೀನು ಯಾರನ್ನೂ ಕೇಳೋಕೆ ಹೋಗಬೇಡ, ಯಾರ ಮನೆಗೂ ಹೋಗೋಕೆ ಹೋಗಬೇಡ, ಯಾರ ಹತ್ರ ಏನು ಹೇಳೋಕೆ ಹೋಗಬೇಡ. ಹಂಗ ಸರಿ ಆತ ಹೇಳು, ಹಂಗೇನೆ ಮಾಡ್ತೀನಿ. ಯಾತಾಗೂ ಏನು ಹೇಳಕ್ ಹೋಗಲ್ಲ. ನಾನೆಲ್ಲ ನನಗೆ ಗೊತ್ತೈತೆ, ಯಾತಾಗೆ ಹೆಂಗೆ ಮಾತಾಡ್ಬೇಕು ಅಂಬೋದು ನನಗೂ ಗೊತ್ತೈತೆ. ಈಗ ಹೋಗಿ ಟೌನಿಗೆ ಹೋಗಿ ನಿನಗೆ ಏನೇನು ಬೇಕೋ ಡ್ರೆಸ್ ಬೇಕೋ ಡ್ರೆಸ್ಸು, ಸೀರೆ, ಏನೇನು ಬೇಕೋ ತರಕಾರಿ, ಏನು ಮನೆಗೆ ಏನು ಬೇಕೋ ಅದನ್ನೆಲ್ಲ ತಗೊಂಡು ಬರೋಣ. ಇಷ್ಟು ದಿವಸ ಅಂದರೆ ನಮ್ಮ ಮನೆಗೆ ಯಾರೂ ಇರಲಿಲ್ಲ, ನಾನು ಒಬ್ಬನೇ ಇದ್ದಿದ್ದು. ಈಗ ನೀನು ಬಂದಿದ್ದೀಯಲ್ಲ, ಎಲ್ಲ ಅಡುಗೆ ಮಾಡಿ ಅಂತ. ಮುಂಚೆಗಂದರೆ ನಾನು ಎಲ್ಲೆಲ್ಲ ತಿನ್ಕೊಂಡು ಹಂಗೆ ಇರ್ತಿದ್ದೆ. ಇವಾಗ ನೀನು ಇದೆಯಾ, ನಿನಗೆ ಕೊಡಿಸ್ತೀನಿ ನಾನೆಲ್ಲನ ಅಡುಗೆ ಮಾಡ್ಕೊಂಡು ಹೆಚ್ಚುಕಟ್ಟಾಗಿ ಉಂಡ್ಕೊಂಡು ಚೆನ್ನಾಗಿರೋಣ. ಏನೋ ರಮಣೀಯ, ತಿರುಗಿ ನೋಡ್ದಂಗೆ ಹೋಗ್ತಿದೀಯಾ? ಬಾ, ಹೊಸ್ದಾಗಿ ಮದುವೆಗಿದೀಯಾ, ನೀನೇನು ಮಾತಾಡ್ಸೋಣ ಅಂತ ನಾವಂದ್ರೆ ತಿರುಗಿ ನೋಡ್ದಂಗೆ ಅತ್ಲಾಗ ಹೋಗ್ತಿದ್ಯಾ? ಬಾರ ಮರೆಯ ಮಾತಾಡ್ಸೋಣ, ನಿಮ್ಮ ಅಯ್ಯಮ್ಮ ಹೆಂಗೈತೆ ಒಂದಿಟ್ಟು ನೋಡೋಣ, ಮಾತಾಡ್ಸೋಣ ಅಂತ ನಾವು ಅಂದ್ಕೊಂಡ್ರೆ ಅತ್ಲ ತಿರ್ಕೊಂಡು ಹೋಗ್ತಿದ್ದೀಯಾ? ಬಾ ಹೋಗುವಂತೆ. ನೋಡಮ್ಮ, ಹೊಸ್ದಾಗೆ ಮದುವೆಗೈತೆ, ನಿಂತ್ಕಮ್ಮನ ಮಾತಾಡ್ಸೋಣ, ಏನಾನ ಹೇಳೋಣ ಕೇಳ್ತಾರೆ ಅಂತಂದು ಹೇಳಿ ಅಮ್ಮಂಗಿಲ್ಲ. ಅತ್ಲಾಗೆ ತಿರ್ಕೊಂಡು ಅದೇ ಹೋಗ್ತೈತೆ. ಬಾರಪ್ಪ ಸ್ವಾಮಿ, ನಾವೇ ಬರೋಣ ನಿಮ್ಮ ಅಂತಕ್ಕೆ ನೋಡ್ಕೊಂಡು ಹೋಗೋಕ್ಕೆ, ಮಾತಾಡ್ಸ್ಕೊಂಡು ಬರೋಣ ಅಂತಂದೇಳಿ ಇದ್ವಿ. ಬಾ, ನೀನೇ ಹೆಂಗ ಕರ್ಕೊಂಬಂದಿದ್ದೀವಿ, ಹೋಗುವಂತೆ. ಬಸ್ ಹೋಗೋದು ಕಣಮ್ಮ, ಬಸ್ ಸಿಗಲ್ಲ ನಮಗೆ. ಸೈಕಲ್ ತುಳಿಯೋಕೆ ಬರಲ್ಲ, ಬೈಕ್ ಹೊಡಿಯೋಕೆ ಬರಲ್ಲ, ಏನಿಲ್ಲ. ಹೋಗ್ಬೇಕಣಮ್ಮ, ಬಸ್ ತಪ್ಪತೈತೆ. ನಾವು ಬಸ್ ತಪ್ಪುತ್ ಕಣಮ್ಮ, ಹೋಗ್ತೀವಿ ಕಣಮ್ಮ. ಇನ್ನೊಂದು ದಿನದಿಂದನ ಬರ್ತೀವಿ. ಇವಾಗ ಬರಂಗಿಲ್ಲ ಕಣಮ್ಮ. ಯಾವ ಬಸ್ಸಿಗೆ ಹೋಗ್ತೀಯ? ಬಾ, ಬಸ್ ಇನ್ನ ಬರೋದು ತಡ, ಇನ್ನ ಅರ್ಧ ಗಂಟೆ ಟೈಮ್ ಐತಿ. ಇದೇ ದಾರಿಗೆ ಬರೋದು, ಇನ್ನ ಹೋಗಿ ತಿರಿಕೇನ ಅತ್ಲಾಗ ಹೋಗಿ ಇತ್ಲ ಬರ್ಬೇಕು. ಇನ್ನ ಇದೇ ತಾನೇ ಹೋಗೈತೆ. ಬಾರಣ, ಮದುವೆಗಂತೂ ಯಾರನ್ನು ಕರೀಲಿಲ್ಲಪ್ಪ ನೀನು. ಈಗನ ಕರೆದ್ರೆ ಬರಲ್ಲ ಮರೆ, ನಾವು ಕರೆದ್ರು ಬಂದು ಮಾತಾಡೋಣ ಅಂಬಲ್ಲ. ನಾವು ನೀನೇಂತಿನ ನೋಡೋಣ ಅಂತ ನಾವು ಅಂತೀಯ. ನೀನು ಅಲ್ಲೆಲ್ಲ ದೇವ್ರ ಗುಡಿಯಾಗೆ ಮದುವೆಗೆ ಅದೇ ಸುಮ್ಮನದೆ, ಯಾರನ್ನೂ ಕರೀಲಿಲ್ಲ ಏನಿಲ್ಲ. ಈಗ ಹೇಳ್ರಮ್ಮಣಿ, ನೀವು ಈ ಕರೆದಿದ್ದು ಏನು ಅಂತಂದೇಳಿ ಹೇಳ್ರಿ. ನಾವಿನ್ನೇನು ಕರೆಯೋಕೆ ಹೋಗೋಣ, ಈ ವಯಸ್ಸಿಗೆ ಮದುವೆ ಅದ್ವಿ ಅಲ್ಲ, ಇನ್ನೇನು ಕರೆಯೋಕೆ ಹೋಗೋಣ ಅಂತಂದೇಳಿ ಸುಮ್ಮನಾದ್ವಮ್ಮ. ಈ ವಯಸ್ಸಾಗೆ ಯಾಕೆ ಮದುವೆ ಅಂತಂದೇಳಿ ಎಲ್ಲರೂ ಅಂತಾರೆ ಅಂತಂದೇಳಿ ಸುಮ್ಮನೆ ಹಂಗೆ ಆಗಿ ಬಂದೇ ಎತ್ಲಾಗತ್ತ. ನಿನ್ನ ಹೆಸರು ಏನಮ್ಮಣ್ಣಿ? ಅಕ್ಕ, ನನ್ನ ಹೆಸರು ಕಾವ್ಯ ಕಣಕ. ನಾನೇ ಇಷ್ಟಪಟ್ಟು ಮದುವೆ ಆಗಿದ್ದು ಕಣಕ. ನಮ್ಮನೆಗೇನು ನಮ್ಮ ಅಪ್ಪ ನಮ್ಮಮ್ಮನೂ ಬಂದು ನೋಡ್ಕೊಂಬಂದಿದ್ರು. ನಾನೇ ಇಂಥರ್ನ ಕೈಲಿ ಹಿಡಿಬೇಕು, ಚೆನ್ನಾಗಿರೋರ್ನ, ವಯಸ್ಸಾಗಿರೋರ್ನ ಯಾರು ಕೈಲಿ ಹಿಡಿಯೋರು, ಚೆನ್ನಾಗಿರೋರ್ನೇ ಎಲ್ಲರೂ ಆಗ್ತಾರೆ ಅಂತಂದೇಳಿ ನಾನೇ ಒಪ್ಕೊಂಡೆ ಕಣಕ ಆಗಕ್ಕೆ. ಹೆಂಗ ತಡವಾಗಿ ಮದುವೆ ಆದ್ರೂ ಒಳ್ಳೆ ಹೆಂಡ್ತಿನೇ ಸಿಕ್ಕೈತೆ ಹೇಳೋಣ. ಚೆನ್ನಾಗೈತೆ, ಹೆಂಗತ್ತ ಯೋಸ್ತಿ ಸಾಂತ ಒಬ್ಬನೇ ಇರ್ತೀಯ. ಬೇಕಾದಷ್ಟು ಆಸ್ತಿ ಐತೆ, ಹೊಸ ಮನೆ, ಬೋರು, ಅಡಿಕೆ ತೋಟ, ತೆಂಗಿನ ತೋಟ ಐತೆ. ನೀನು ಮುಂದಾಗೆ ಮಸ್ತಾಗಿ ಏನು ಕೊಡೋರು ಜದ್ದು 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 ಈ ವಯಸ್ಸಿನಾಗೆ ಆಗಿದೆಯಪ್ಪ. ನಿನಗೆ ಕೊಡ ಹೆಣ್ಣಲ್ಲ, ಈ ವಯಸ್ಸಿನಾಗೆ ಏನು ಆಡುವ ಆಸ್ತಿ ಐತೆ ಅಂತ ಕೊಟ್ಟು ಮಾಡಿದಾರೆ ಹೇಳು. ಅದಕ್ಕೆ ಇವಾಗಿನ ಕಾಲದಾಗೆ ಯಾರಾಗ್ತಾರೆ ಈ ವಯಸ್ಸಾದವ್ರನ್ನ? ನೀನು ಹಂಗೆ ಇರಬೇಕಾಗಿತ್ತು. ಇದಕ್ಕೆ ಯಾವಾಗಲ ನಿನ್ನ ಮಕ್ಕಳೆಯ ಮದುವೆ ಬರ್ಬೇಕಾಗಿತ್ತು. ನೀನು ಮದುವೆ ಆಗ್ದಂಗೆ ವಯಸ್ಸು ಸರಿಯಾಗಿ ಈಗ ಹಾಕೊಂಡಿದೀಯ. ಇಲ್ಲ ಕಣಕ, ಅವ್ರದ್ದೇನು ತಪ್ಪಿಲ್ಲ ಕಣಕ. ನಾನೇ ಆಗ್ತೀನಿ ಅಂತಂದೆ, ನಾನೇನು ಜರಿಲಿಲ್ಲ. ವಯಸ್ಸಾಗೈತೆ ಅಂತಂದು ಹೇಳಿ ನಾನೇ ಸುಖವಾಗಿರ್ತೀನಿ ಹೇಳು ಅಂತಂದೇಳಿ ಅದೇ ಒಂದು ಕ್ರಿಯಕ್ಕೆ ನಮಗೆ ಒಂದಿಟ್ಟು ಸಂಬಂಧ ಅಂತೆ. ಅದಕ್ಕೆ ಆದೆ ಕಣಕ. ನಮ್ಮಮ್ಮ ನಮ್ಮ ಅಪ್ಪನೂ ಸುಖವಾಗಿರ್ತೀಯ, ಚೆನ್ನಾಗಿರ್ತೀಯ ಕಣಮ್ಮ, ಅಷ್ಟೆಲ್ಲ ಆಸ್ತಿ ಐತೆ ನಿಂದೆಯ ಎಲ್ಲನ ಅಂತಂದೇಳಿ ಹೇಳಿದ್ರು. ಅದಕ್ಕೆ ನಾನು ಆದೆ ಕಣಕ. ಅವ್ರದ್ದೇನು ತಪ್ಪಿಲ್ಲ ಪಾಪ. ನನಗೆ ಈ ವಯಸ್ಸಾಗೆ ಮದುವೆ ಹಾಕಿ ನನಗೇನು ಬೇಡ, ಸಾಕತ್ಲಾಗತ್ತ ಇರತಕ್ಕ ತಿಂದು ಉಂಡು ಹೋಗೋದು ಅಂತಂದೇಳಿ ಅಂತಿದ್ರು. ನಮ್ಮನೆಗೆ ನಾವೊಂದಿಟ್ಟು ಸಂಬಂಧ ಆಗ್ಬೇಕಂತೆ. ಅದಕ್ಕೆ ಇಷ್ಟೊಂದು ಆಸ್ತಿ ಐತೆ, ಹೆಂಗೆ ಒಟ್ಟು ತಿಂಬರ್ಪಲ್ ಆಗುತ್ತೆ ಅಂತಂದೇಳಿ ಕೊಟ್ಟು ಮದುವೆ ಮಾಡಿರ್ ಕಣಕ. ಸರಿ ಅಮ್ಮ, ಬಸ್ಸು ಬೋತೈತೆ, ನಾವು ಹೋಗ್ತೀವಿ ಕಣಮ್ಮ. ಇನ್ನೊಂದು ದಿನ ಎಂದನ ಮಾತಾಡೋಕ್ಕಾಗುತ್ತೆ. ಇಲ್ಲ ನಮ್ಮ ಅಂತಕ್ಕೆ ಬರೀರಂತೆ, ನಾನು ಹೋಗ್ತೀನಿ ಕಣಮ್ಮ. ತಿರ್ಗಾ ನಮ್ಗೇನು ಬೈಕು ಬರಲ್ಲ, ಏನಿಲ್ಲ. ಅಲ್ಲ ಕಣೆಲ್ಲ ಸ್ಮಕ್ಕ, ಅದೇನು ನೋಡಿ ಆಗಿದ್ದಾಳೆ ಈಗ. ಹುಡುಗರು ಅಂತಾರು ಒಪ್ಪಿರೇನೆ, ಒಪ್ಪೋದೇ ಇಲ್ಲ. ಹಂಗೆ ಅಂಥ ಕಾಲದಾಗೆ ಹಿಂಗೆ ಮದುವೆಗಿದ್ದಾಳಲ್ಲೇ, ಅದೇ ಅಂದ್ಕೊಂಡಾದ್ಲೇ ನೋಡಿರೇ ಸಾಕು. ಹಂಗೆ ವಯಸ್ಸಾಗೈತೆ, ಏನು ಬುಲ್ಡಾಗ ಒಂದು ಕೂದಲಿಲ್ಲ, ಆಟೋ ವಯಸ್ಕಳ್ದಾನೆ ಅಂತನ ಮದುವೆಗಿದ್ದಾಳಲ್ಲಿ ಇವಳು. ನಾನೇ ಒಪ್ಪು ಮದುವೆ ಅದೇ ಅಂತಂದೇಳಿ ಹೇಳ್ತಾಳಲ್ಲ. ಈ ಕಾಲದಾಗ ಯಾರೇ ಇಂಥರು ಹುಡುಗರನ್ನೇ ಜರ್ದು ಇಕ್ತಾರೆ. ಅಂಥ ಕಾಲದಾಗೆ ಇಂಥನ್ಗೆ ಇಂಥ ಒಳ್ಳೆ ಹೆಣ್ಣು ಸಿಕ್ಕೈತಲ್ಲಿ. ನೋಡಮ್ಮ, ಒಂದು ಬೈಕ್ ಹೊಡಿಯೋಕೆ ಬರಲ್ಲ, ಒಂದು ಸೈಕಲ್ ಹೊಡಿಯೋಕೆ ಬರಲ್ಲ. ಈಗಿನ ಕಾಲದಾಗ ಕಾರ್ ಹೊಡಿಯೋರ್ನೇ, ಕಾರ್ ಇಕ್ಕೊಂಡಿರೋರ್ನೇ ಜರಿತಾರೆ ಬಿಡು. ಕಾರ್ ಒಂದಿದ್ದಕ್ಕೆ ಆಟೆ ಆಡುವ ಆಸ್ತಿ ಇರಬೇಕು, ಮನೆ ಇರಬೇಕು, ಹೊಸ ಮನೆ ಇರಬೇಕು ಅಂತಂದೇಳಿ, ಹುಡುಗ ಚೆನ್ನಾಗಿರ್ಬೇಕು ಅಂತಂದೇಳಿ ಎಲ್ಲ ಕಡೆಗೂ ಕೇಳ್ತಾರೆ. ಕೆಲಸದಾಗಿರ್ಬೇಕು, ಓದಿರ್ಬೇಕು, ನನ್ನ ಗಂಡ ಪ್ಯಾಂಟ್ ಹಾಕಿರ್ಬೇಕು ಅಂತಂದು ಅಂತಾರೆ. ಈ ಪಿಳೆ ನೋಡು ಹೆಂಗೆ ಒಪ್ಬೇಕಂಡು ಅದ್ಲಮ್ಮ.
ಏ ಬೇಕಾದಟ್ಟು ಆಸ್ತಿ ಐತೆ ಹಂಗಿನ ಯಾರು ಹಿಂದಿಲ್ಲ ಮುಂದಿಲ್ಲ ಅಂತಂದೇಳಿ ಯಾರಯ್ಯ ಹೇಳಿರ್ತಾರೆ ಸರಿಯಾಗಿ. ಅದಕ್ಕೆ ಆಗಿರೋದು ಇವನಿನ್ನೇನು ಸ್ಯಾನೆ ದಿವಸ ಇರಲ್ಲ ಗೊಟ್ಟಕ್ಕಂತಾನೆ ಅವಾಗ ಆಡುವ ಆಸ್ತಿ ಎಲ್ಲ ಸಿಗುತ್ತೆ ನನಗೆಯ, ಆವಾಗ ಇನ್ನೊಂದು ಮದುವೆ ಆಗೋಕ್ಕಾಗುತ್ತೆ ಅಂತಂದೇಳಿ ಆಗಿರ್ತಾರೆ. ಸುಮ್ಕಿರು, ಈಗಿನ ಕಾಲದಾರೇನು ಹೆಂಗಸ್ರು ಬಲೇ ಕಲ್ತಿದ್ದಾರೆ. ಏನು ಒಂದು ಮದುವೆ ಆಗ್ತಾರೆ, ಈಗ ಗಂಡಸ್ರಂಗೆ 2-3 ಮದುವೆ ಆಗಲ್ವೇ. ಮದುವೆ ಆಗೋದು, ಡೈವರ್ಸ್ ಕೊಡೋದು, ದುಡ್ಡು ಇಸ್ಕೊಂಬೋದು, ಕೇಸ್ ಹಾಕೋದು, ಹಿಂಗೆ ದುಡ್ಡು ಇಸ್ಕೊಂಡು 2-3 ತಾಗೆ ಆಮೇಲಿಂದ ಕುಣ್ಕೊಂಡಿರೋದು. ಹಿಂಗೆ ಮಾಡ್ಕೊಂಡು ಮದುವೆಗೆ ಹೋಗ್ತವೆ. ಯಾರು ತಗೋನು ನ್ಯಾಯವಾಗಿ ಬಾಳ್ ಮಾಡಲ್ಲ ಇವಾಗ್ಯಾರು. ಇದ್ರು ಇರ್ಬೋದೇನೋ ಕಣೆ ಲಸ್ಮಕ್ಕ, ಇಂಥರ್ನ ಯಾರಾಗ್ತಾರೆ ಈ ಕಾಲದಾಗೆ. ನನಗೆ ಸೋಜ್ಗಾಗುತ್ತಮ್ಮ ಹಂಗೇನೆ. ಏನು ವಯಸ್ಸಿನಾಗೂ ಹಿಂಗೆ ಇರೋದು, ನೋಡೋಕ್ಕೆ ಓದಿಲ್ಲ ಬರ್ದಿಲ್ಲ, ಏನು ಬಿಡಪ್ಪ ಕೆಲಸದಾಗದಾನೆ ಅಂತ ನಾನು ಆಗಿದ್ದಾರೆ ಎಂಬಕ್ಕೆ ಕೆಲಸ ಇಲ್ಲ, ಕಾರ್ಯವಿಲ್ಲ. ಒಂದು 25 ಎಕರೆ 30 ಎಕರೆ ಜಮೀನು ಐತೆ ಅವನಿಗೆ. ಓದಿದಾನೆ ಅದೇ ಈಗ ಹಿಂಗೆ ವಯಸ್ಸು ಕಾಲದ್ಮೇಲೆ ಹಿಂಗೆ ಬೇಜಾರಾಗಿ ಮದುವೆಲಿ ಮುಂಜಿಲ್ಲ ಅಂತಂದೇಳಿ ಹಿಂಗಿದೆ. ಅವನು ಚೆನ್ನಾಗಿ ಓದಿದ್ದ, ಆಗಿನ ಕಾಲದಾಗೇ ಮದುವೆ ಬೋದಾಗಿತ್ತು. ಮದುವೆ ಆಗಲಿಲ್ಲ, ಆಡುವ ಆಸ್ತಿ ಮಸ್ತಾಗೈತೆ, ಹೊಸ ಮನೆ, ಅದಕ್ಕೆ ಆಗಿದ್ದಾನೆ. ಏನೋ ಮಕ್ಕಳು ಮರಿ ಆದರೆ ನನಗೊಂದು ಜೀವನ ಆಗುತ್ತೆ ಅಂತ ಅವ್ರಿವ್ರು ಹೇಳಿದ್ದಾರೆ. ಒಳ್ಳೇದಕ್ಕೆ ಅಂತ ಆಗಿದ್ದಾರೆ. ಏನಾಗುತ್ತಾ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಇವಾಗಿನ ಕಾಲದಲ್ಲಿ ಎಲ್ಲಿ ಬಾಳು ಮಾಡ್ತಾರಮ್ಮ. ನೀನು ಹುಡುಗರು ಅಂತರ್ತಾಗೆ ಇರಲ್ಲ, ಇಂಥರ್ತಾಗೆ ಅಲ್ಲೇ ಇರ್ತಾರೆ. ಏನಂದ್ರೂ ಯಾವ ಹೊಲ ಮನೆ ತಗೊಂಡು ಏನು ಮಾಡ್ತೀಯಮ್ಮ, ಜೋಡಿ ಚೆನ್ನಾಗಿರ್ಬೇಕು. ಇದ್ದಿದ್ರೊಳಗಾಗಿನ ತೀರನ ವಯಸ್ಸಿ ತಕ್ಕನದಾರನ್ನ ಮದುವೆ ಆಗ್ಬೇಕು. ತೀರ ಇವನು ಅಜ್ಗಜಂತ್ರ ವ್ಯತ್ಯಾಸ ಐತಿ. ಇವನು ತೀರ ಏನೋ ಅಡುವ ಆಸ್ತಿ ಐತೆ ಅಂದರೆ ನಮ್ಗೇನು ಸರಿಯಾಗಲ್ಲ. ಮತ್ತು ನಮ್ಮನ್ನು ಹಿಂಗೆ ಬೇಕಾದಂಗೆ ಇರೋಂಥರು ಶ್ರೀಮಂತರು ಕೇಳಕ್ಕೆ ಬಂದಿರೋ 2ನೇ ಸಂಸಾರಕ್ಕೆ ನಾನು ಆಗಲ್ಲ ಅಂದೆ ತಾಯಿ. ನಾನು ಆಗಲ್ಲ ಅಂತಂದೇಳಿ ಒಂದು 2ನೇ ಸಂಸಾರಕ್ಕೆ ವಯಸ್ಸಾದ್ರನ್ನ ಯಾರಾಗ್ತಾರೆ. ಏನು ಚೆನ್ನಾಗಿರ್ಬೇಕು, ಜೋಡಿ ನೋಡಿದರು ಪರವಾಗಿಲ್ಲಪ್ಪ ಅಮ್ಮಂಗನ ಇರಬೇಕು. ನಾನು ಅಷ್ಟೇ ಮತ್ತೆ, ನಾನು ಏಟೇಟ ನಮ್ಮ ಮನೆಗೆ ಹೊಲ ಮನೆ ಇರೋದನ್ನ ಬೇಕಾದಂತರನ್ನ ಒಪ್ಪಿರು. ನಾನು ಆಗಲ್ಲ ಅಂದೆ ನಮ್ಮ ಮನೆಗೆ. ನಾನು ವಯಸ್ಸಿ ಸರಿಯಾಗಿ ಚೆನ್ನಾಗಿರೋ ಅಂತಾನೆ ಆಗೋದೇನು ಆಡುವ ಆಸ್ತಿ ಕಮ್ಮಿನೇ ಇರಲೇನು, ಅದೇನು ಬರೋಲ್ಲ, ಅದೇನು ಸಂತೋಷ ಕೊಡೋಲ್ಲ, ಮನ್ಸಿಗೆ ಸಂತೋಷ ಇಲ್ಲದ ಯಾವ ತಂಡು ಯಾವ ಹೊಲ ಮನೆ ತಂಡು ತಲೆ ಬಡ್ಕೊಂತಿ ಅಂತಂದು ನಾನು ಅಷ್ಟೇ ಮಾಡಲಿಲ್ಲ. ಇವಳನ್ನ ನೋಡಿದ್ರೆ ಸೋಜ್ಗಾಗುತ್ತಮ್ಮ, ಹೆಂಗಾದ್ಲು ಮಂಗಾಗುತ್ತೆ ಹಂಗೇನೆ. ಅವು ಕಾಣುತ್ತ ಸೀಮೆ ಎಲ್ಲನ ಯೋಸ 1-2 ಮದುವೆ ಆಗಿರ್ತಾರೆ. 7 ನೀನು ಚೆನ್ನಾಗಿರೋಂಥರು ಎಲ್ಲಿ ಆಗ್ತಾರೆ, ಸುಮ್ಮನಿರತ್ಲಾಗತ್ತ. ಏನೋ ಎಡವಟ್ಟು ಪಡವಟ್ಟು ಆಗಿರಾರೆ ಎಲ್ಲ ಆಗೋದು ಹಂಗಂತಂದೇಳಿ ಹೇಳ್ತಾರೆ. ಕಾಣಲ್ಲ, ಗೊತ್ತಾಗಲ್ಲ, ಹಂಗಂತ ಹೇಳ್ತಾರೆ ಬಿಡು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮೂರಾಗೆ ಜೋಡಿ ಚೆನ್ನಾಗಿದ್ರೆ ಜೋಡಿ ಚೆನ್ನಾಗೈತೆ ಅಂತಂದೇಳಿ ಅಂತಾರೆ. ಹಿಂಗೇನಾನ ಒಂದಿಟ್ಟು ಹೆಚ್ಚು ಕಮ್ಮಿ ಇದ್ದರೆ ಭಾಳ ಜರಿತಾರೆ ಅನ್ಬೇಡ. ನೀನು ಅಡುವಾಸ್ತಿ ತಗೊಂಡು ಏನು ಮಾಡೋದು ಅಂತಂದೇಳಿ ಹಂಗೆ ಮಾತಾಡ್ತಾರೆ ಅನ್ಬೇಡ. ಹಿಂಗೆ ವಯಸ್ಸಾದಾರನ ಆದರೆ ಅವರೆಲ್ಲಿ ಬಾಳ್ ಮಾಡ್ತಾರೆ ಅಂತಾರೆ ನಮ್ಮೂರಾಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.